ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಾನು ನಿಮಗೆ ಭಗವದ್ಗೀತೆ ಮತ್ತು ಲಾ ಆಫ್ ಅಟ್ರಾಕ್ಷನ್ ಹೇಗೆ ರಿಲೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಮ್ಮ ಭಗವದ್ಗೀತೆಯಲ್ಲಿ ಇರುವಂಥ ಮೇನ್ ಪ್ರಿನ್ಸಿಪಲ್ ಏನು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಅಂದರೆ ನಿನ್ನ ಹಕ್ಕಿರೋದು ಕರ್ಮದ ಮೇಲೆ ಹೊರತು ಅದರ ಫಲಗಳಲ್ಲಿ ಅಲ್ಲ. ಫಲದ ನಿರೀಕ್ಷೆಯಲ್ಲಿ ನೀನು ಕರ್ಮದಲ್ಲಿ ತೊಡಗಬೇಡ ಅಂತ ಹೇಳಿದೆ. ಅಂದರೆ ನಾವೇನಾದರೂ ಕೆಲಸ ಮಾಡ್ತೀವಲ್ಲ, ಆ ಕೆಲಸದ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಈ ಕೆಲಸನ ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗೇ ಆಗುತ್ತೆ ಅಂತ ಒಂದು ಆತ್ಮವಿಶ್ವಾಸದಿಂದ ಕೆಲಸದ ಮೇಲೆ ನಂಬಿಕೆ ಇಟ್ಟು ಮಾಡಿ ಆಮೇಲೆ ಅದರ ಫಲಿತಾಂಶವನ್ನು ನಾವು ಆಶಿಸಬಾರ್ದು. ನಾವು ಮಾಡೋ ಕೆಲಸ ನಾವು ಮಾಡಿದ್ದೀವಿ, ಮಿಕ್ಕಿದ್ದು ಆ ಪರಮಾತ್ಮನಿಗೆ ಬಿಟ್ಟಿದ್ದು. ಆ ಪರಮಾತ್ಮ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇದೆ, ನಾವು ನಂಬಿರುವ ಆ ಪರಮಾತ್ಮನ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಅಂದಾಗ ಫಲದ ಮೇಲೆ ನಾವ್ಯಾಕೆ ನಿರೀಕ್ಷೆ ಇಟ್ಕೋಬೇಕು? ಫಲಿತಾಂಶದ ಮೇಲೆ ನಾವು ಯಾಕೆ ನಿರೀಕ್ಷೆ ಇಟ್ಕೋಬೇಕು ಅಲ್ವಾ? ನಮ್ಮ ಕೆಲಸ ನಾವು ಮಾಡಿ ಮುಗಿಸಿದ್ದೀವಿ, ಕೊಡೋನು ಆತ ಮೇಲಿರೋನು, ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿದ್ದಾಗ ನಮಗೆ ಅದು ಯಾವಾಗ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದು ಆ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಆ ರೀತಿಯಲ್ಲೇ ನಮಗೆ ಕೊಡ್ತಾನೆ ಅಲ್ವಾ? ಮತ್ತು ನಮ್ಮ ಲಾ ಆಫ್ ಅಟ್ರಾಕ್ಷನ್ ಹೇಳೋದು ಕೂಡ ಅಷ್ಟೇ ಅಲ್ವಾ? ಎಫರ್ಟನ್ನು ನೀನು ಹಾಕು, ಯೂನಿವರ್ಸ್ನ ನಿಂಗೇನು ಬೇಕೋ ಕೇಳು, ಅದಕ್ಕೆ ಬೇಕಾಗಿರೋ ಎಫರ್ಟ್ನ ನೀನು ಮಾಡು, ಆಮೇಲೆ ಅದನ್ನು ನಂಬು, ಯೂನಿವರ್ಸ್ ಮೇಲೆ ನಂಬಿಕೆ ಇಡು. ನಿನಗೆ ಯಾವಾಗ ಸಿಗುತ್ತೋ ಅದು ಅವಾಗ ಸಿಕ್ಕೇ ಸಿಗುತ್ತೆ. ಸೊ ಇವಾಗ ಏನಾದರೂ ಡಿಫ್ರೆನ್ಸ್ ಇದೆಯಾ ಭಗವದ್ಗೀತೆಗೆ ಮತ್ತು ಲಾ ಆಫ್ ಅಟ್ರಾಕ್ಷನ್ಗೆ? ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಕೃಷ್ಣ ಪ್ರತಿಯೊಂದು ವಸ್ತುವಿನಲ್ಲೂ ಇದ್ದಾರೆ, ಕೃಷ್ಣ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದಾರೆ. ಈ ಭೂಮಿ ಮೇಲೆ ಏನೇನಿದೆಯೋ ಪ್ರತಿ ಒಂದರಲ್ಲೂ ಕೃಷ್ಣ ಇದ್ದಾನೆ ಅಂತ ಹೇಳುತ್ತಲ್ವಾ? ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ? ಪ್ರತಿ ಒಂದರಲ್ಲೂ ಮನುಷ್ಯನಲ್ಲೂ ಎನರ್ಜಿ ಇದೆ. ಪ್ರತಿ ಒಂದು ವಸ್ತುವಿನಲ್ಲೂ ನಾವು ಯೂಸ್ ಮಾಡೋ ಮೊಬೈಲ್ ಫೋನ್ ಆಗಿರಲಿ, ನಮ್ಮ ಮನೆಯೊಳಗಿರುವಂಥ ನಮ್ಮ ವಸ್ತುಗಳಾಗಿರಲಿ, ಪ್ರತಿ ಒಂದರಲ್ಲೂ ಒಂದು ಎನರ್ಜಿ ಇದೆ ಅಂತ ಹೇಳ್ತೀವಲ್ವಾ? ಎಲ್ಲನೂ ಸೇಮೇ ಹೇಳುತ್ತೆ. ಭಗವದ್ಗೀತೆನೂ ಸೇಮೇ, ಲಾ ಆಫ್ ಅಟ್ರಾಕ್ಷನ್ನು ಸೇಮೇ. ಪದಗಳ ಬಳಕೆ ಅಷ್ಟೇ ಬೇರೆ ಇದೆ, ಆದರೆ ಓವರ್ ಆಲ್ ಆಗಿ ಮೀನಿಂಗ್ ಮಾತ್ರ ಸೇಮ್ ಇದೆ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ನಾವಲ್ಲ, ನಮ್ಮ ಒಳಗಿರುವ ಆತ್ಮನೇ ನಾವು. ಈ ಆತ್ಮಗೆ ಹುಟ್ಟಿಲ್ಲ, ಸಾವಿಲ್ಲ, ಆದರೆ ಬೇರೆ ಬೇರೆ ದೇಹದೊಳಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ. ಈ ಲಾ ಆಫ್ ಅಟ್ರಾಕ್ಷನ್ ಕೂಡ ಎಕ್ಸಾಕ್ಟ್ಲಿ ಅದನ್ನೇ ಹೇಳುತ್ತೆ. ಈ ಎನರ್ಜಿ ಅನ್ನೋದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಒಂದು ಸೋಲ್ ಅಂದರೆ ಆತ್ಮದಲ್ಲಿರುತ್ತೆ. ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇರುತ್ತೆ ಹೊರತು ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅಂತ ಎಕ್ಸಾಕ್ಟ್ಲಿ ಸೇಮ್ ವರ್ಡ್ಸಲ್ಲೇ ಹೇಳುತ್ತೆ, ಭಾಷೆ ಬೇರೆ ಅಷ್ಟೇನೆ. ಮತ್ತು ಭಗವದ್ಗೀತೆಯಲ್ಲಿ ಏನು ಹೇಳಿದೆ? ನಾವು ಏನನ್ನು ಆಲೋಚನೆ ಮಾಡ್ತೀವೋ ಅದನ್ನೇ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ. ಮತ್ತು ಲಾ ಆಫ್ ಅಟ್ರಾಕ್ಷನ್ ಎಕ್ಸಾಕ್ಟ್ಲಿ ಅದೇ ಅಲ್ವಾ ಹೇಳುತ್ತೆ? ನಾವೇನು ಫೀಲಿಂಗ್ಸ್ ಇರುತ್ತೆ, ನಮ್ಮಲ್ಲಿ ಏನು ಥಾಟ್ಸ್ ಇರುತ್ತೆ, ಯಾವುದನ್ನು ನಂಬ್ತೀವಿ, ಯಾವುದನ್ನು ಕೆಲಸ ಮಾಡ್ತೀವೋ ಎಕ್ಸಾಕ್ಟ್ಲಿ ಅದನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ. ಭಗವದ್ಗೀತೆಯಲ್ಲೂ ಹೇಳಿರೋದು ಅದೇ ಅಲ್ವಾ? ಯಾವಾಗಲೂ ನೀನು ದುಃಖದಲ್ಲೇ ಮುಳುಗಿದ್ರೆ ನಿನ್ನ ಲೈಫ್ ಫುಲ್ಲು ದುಃಖನೇ ನೀನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀಯ. ನಿನ್ನ ಲೈಫಲ್ಲಿ ಆಗ ಇನ್ನಷ್ಟು ದುಃಖನೇ ಬರ್ತಾ ಇರುತ್ತೆ. ನೀನು ಪಾಸಿಟಿವ್ ಆಗಿದ್ದಾಗ, ನಗ್ನಗ್ತಾ ಇದ್ದಾಗ ಅದನ್ನೇ, ಆ ಸಂತೋಷವನ್ನೇ ನಿನ್ನ ಲೈಫಲ್ಲಿ ನೀನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀಯ ಅಂತ ಎಕ್ಸಾಕ್ಟ್ಲಿ ಅದನ್ನೇ ಹೇಳಿದೆ ಭಗವದ್ಗೀತೆಯಲ್ಲಿ ಕೂಡ. ಶ್ರೀಕೃಷ್ಣ ಏನು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ? ನೀವು ನನ್ನನ್ನು ಹಣದ ರೂಪದಲ್ಲಿ ಪೂಜೆ ಮಾಡಿದ್ರೆ ನಾನು ನಿಮ್ಮ ಹತ್ರ ಹಣದ ರೂಪದಲ್ಲಿ ಬರ್ತೀನಿ. ನೀವು ನನ್ನನ್ನು ಒಂದು ಮನೆಯ ರೂಪದಲ್ಲಿ ಪೂಜೆ ಮಾಡಿದ್ರೆ ನಾನು ಮನೆಯ ರೂಪದಲ್ಲೇ ನಿನ್ನ ಹತ್ರ ಬರ್ತೀನಿ ಅಂತ. ಅಂದರೆ ಪ್ರತಿಯೊಂದರಲ್ಲೂ ಕೃಷ್ಣ ಇರುವಾಗ ನಮಗೆ ಏನು ಬೇಕು ಅಂತ ಕೇಳೋದನ್ನು ನಾವು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಕೇಳಿದಾಗ ನಾವು ಅದರಲ್ಲೇ ಕೃಷ್ಣನ ಕಾಣ್ತೀವಿ. ಹಣನ ಬೇಕು ಅಂತ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಕೇಳಿದಾಗ ಆ ಕೃಷ್ಣನೇ ಹಣದ ರೂಪದಲ್ಲಿ ಬರ್ತಾನೆ. ಎಕ್ಸಾಕ್ಟ್ಲಿ ಇದೆ ಅಲ್ವಾ ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಳಿರೋದು? ನಾವು
ಹಣನ ಎಷ್ಟು ಪ್ರೀತಿ ಮಾಡ್ತೀವೋ ಆ ಯೂನಿವರ್ಸ್ ನಮಗೆ ಅಷ್ಟೂ ಕೊಡುತ್ತೆ, ಅಬಂಡೆನ್ಸ್ ಕೊಡುತ್ತೆ ಅಂತ. ಸೊ ಪ್ರತಿ ಒಂದು ವಿಷಯದಲ್ಲೂ ನಾವು ನೋಡಿಕೊಂಡ್ರೆ ಎಷ್ಟೋ ವರ್ಷಗಳ ಹಿಂದೆ ಶ್ರೀಕೃಷ್ಣ ಇದೆಲ್ಲ ಹೇಳಿರೋದೇನೆ ಈಗ ಮತ್ತೆ ಬೇರೆ ಲ್ಯಾಂಗ್ವೇಜ್ನ ಮೂಲಕ ಬಂದಿದೆ ನಮಗೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು. ಈಗ ನಿಮ್ಮಲ್ಲಿ ಕೆಲವ್ರಿಗೆ ಡೌಟ್ ಬಂದಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ನು ಭಗವದ್ಗೀತೆ ಎಲ್ಲ ಸೇಮ್ ಅಂದಾಗ ಮತ್ತು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಎಲ್ಲ ಯಾಕೆ? ಭಗವದ್ಗೀತೆಯಲ್ಲಿ ಇದೆಲ್ಲ ಇರಲಿಲ್ವಲ್ಲ, 369 ಮೆಥಡು, ವಾಟರ್ ಮೆಥಡು, ಈ ಥರ ವಾಟರ್ ಮ್ಯಾನಿಫೆಸ್ಟೇಷನ್ ಈ ಥರದ್ದೆಲ್ಲ ಏನು ಇರಲಿಲ್ವಲ್ಲ ಅಂತ ನಿಮ್ಮ ಸಂದೇಹ ಇರ್ಬೋದು. ಅದಕ್ಕೂ ಉತ್ತರ ಇದೆ. ಏನು ಅಂದರೆ ಭಗವದ್ಗೀತೆಯಲ್ಲಿ ಖಂಡಿತ ಈ ಥರ ಟೆಕ್ನಿಕ್ಗಳು ಇರಲಿಲ್ಲ. ಆದರೆ ಈಗ ನಾವು ದೇವರಿಗೆ ಪೂಜೆ ಮಾಡ್ತೀವಿ, ಏನಾದರೂ ಒಂದು ನಮಗೆ ಹರಕೆ ಇರುತ್ತೆ. ಅಂದರೆ ಇಂಥದ್ದು ಬೇಕು, ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದುಬಿಟ್ರೆ 108 ತೆಂಗಿನಕಾಯಿ ಹೊಡಿತೀನಿ ದೇವಸ್ಥಾನದಲ್ಲಿ ಅಂತ ಅಂದ್ಕೊಳ್ತೀವಿ ಅಲ್ವಾ. ಮಗ ಫಸ್ಟ್ ರ್ಯಾಂಕು ಬರ್ತಾನೆ, ಆಮೇಲೆ ನೀವು ಹೋಗಿ 108 ತೆಂಗಿನಕಾಯಿ ಹೊಡಿತೀರಾ ಅಲ್ಲಿ. ಅಥವಾ ಇಂಥ ಕೆಲಸ ಆಗಿಬಿಟ್ರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಅಂದ್ಕೊಳ್ತೀರಾ. ಆದರೆ ಇಲ್ಲಿ ಡಿಫ್ರೆನ್ಸ್ ಏನಂದರೆ ಅಲ್ಲಿ ಕೆಲಸ ಆದ್ರೇನೆ ದೇವರಿಗೆ ನಾವು ಲಂಚ ಕೊಡೋ ಥರ ಆಯಿತು. ಆ ಪದ್ಧತಿ ತಪ್ಪು. ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ, ನನಗೆ ಕೊಡೋದನ್ನು ನೀನು ಯಾವಾಗ ಕೊಡ್ತೀಯೋ ಹೇಗೆ ಕೊಡ್ತೀಯೋ ಕೊಡು ಅಂತ ಕೇಳಬೇಕು ಆ್ಯಕ್ಚುಲಿ. ಆದರೆ ನಮಗೆ ಯಾವಾಗಲೂ ದೇವ್ರ ಹತ್ರ ಒಂದು ಬಿಸ್ನೆಸ್ ಮಾಡ್ತೀವಿ, ನಂಗೆ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು, ನೀನು ಇದು ಕೊಟ್ಟರೆ ನಾನು ಅದು ಮಾಡ್ತೀನಿ, ಅದು ಕೊಟ್ಟರೆ ಇದು ಮಾಡ್ತೀನಿ. ಅದು ಆ್ಯಕ್ಚುಲಿ ತಪ್ಪು. ದೇವರ ಹತ್ರ ಕೂಡ ನಾವು ಇಲ್ಲಿವರೆಗೂ ನನಗೆ ನೀನೇನೇನು ಕೊಟ್ಟಿದ್ಯೋ ಪ್ರತಿಯೊಂದಕ್ಕೂ ನಾನು ಇಲ್ಲಿವರೆಗೂ ಧನ್ಯವಾದಗಳನ್ನು ಸಲ್ಲಿಸಲಿಲ್ಲ, ಹಾಗಾಗಿ ಈಗ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಇನ್ನಷ್ಟು ನಮಗೆ ಕೊಡ್ತಾ ಹೋಗ್ತಾರೆ ದೇವರು. ಈಗ ಎಕ್ಸಾಕ್ಟ್ಲಿ ಅದೇನೆ, ನಾವು ಹೇಗೆ ಹರಕೆಗಳನ್ನು ಹೊತ್ಕೊಳ್ತೀವೋ ಈ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಹರಕೆಗಳೇನು ಅಂದರೆ ಇದೇನೆ, ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್. ನಮಗೆ ಏನಾದರೂ ಬೇಕು ಅಂದಾಗ ಅದು ಆಲ್ರೆಡಿ ಸಿಕ್ಕಿರೋ ಹಾಗೆ ಕೇಳ್ತೀವಿ ನಾವಿಲ್ಲಿ. ಇದು ಯಾಕೆ ಅಂದರೆ ಶ್ರೀಕೃಷ್ಣನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ನೀನು ಏನನ್ನ ನಿನ್ನ ಹತ್ರ ಇದೇ ಇದೇ ಇದೆ ಅಂತೀಯೋ ಅದನ್ನೇ ನಿನ್ನ ಲೈಫ್ಗೆ ನಾನು ಕೊಡ್ತೀನಿ. ನೀನು ಏನು ನಿನ್ನ ಹತ್ರ ಇಲ್ಲ 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 ಅಂತೀಯೋ ಅದು ಇರೋದು ಕೂಡ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಅದೇ ಅಲ್ವಾ ಲಾ ಆಫ್ ಅಟ್ರಾಕ್ಷನ್ ಅಂದರೆ. ನಾವು ನಮ್ಮ ಹತ್ರ ಇಂಥದ್ದು ಬೇಕು ಅಂತ ಕೇಳೋ ಬದಲು ನನಗಿದು ಆಲ್ರೆಡಿ ಸಿಕ್ಕಿದೆ, ಎಂಡ್ ರಿಸಲ್ಟಿಂದ ಬರ್ತೀವಿ ಲಾ ಆಫ್ ಅಟ್ರಾಕ್ಷನಲ್ಲಿ. ನನಗಿಂಥದ್ದು ಆಲ್ರೆಡಿ ಸಿಕ್ಕಿದೆ, ನನಗೆ ಜಾಬ್ ಸಿಕ್ಕಿದೆ, ನನಗೆ ಮಗು ಆಗಿದೆ, ನನಗಿಷ್ಟು ಹಣ ಸಿಕ್ಕಿದೆ ಅಂತ ಹೇಳಿದಾಗ ಬರೀ ಹೇಳಿಬಿಟ್ರೆ ನಾವು ಕಾಯ್ತಾ ಇರಬೇಕಲ್ವಾ. ಸೊ ನಮಗೆ ನಂಬಿಕೆ ಬರಲ್ಲ. ಸೊ ಈ ರೀತಿ ಏನಾದರೂ ಒಂದು ಹರಕೆ ಹೊತ್ಕೊಳ್ಳೋದು ಅಂದರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಮಾಡೋದು, ಅದನ್ನು ಮಾಡಿದಾಗ ನಮಗೆ ಒಂದು ನೆಮ್ಮದಿ ಬರುತ್ತೆ, ತೃಪ್ತಿ ಬರುತ್ತೆ, ಪ್ಲಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ಅದು ರೀಚ್ ಆಗಿ ಯೂನಿವರ್ಸ್ಗೆ ರೀಚ್ ಆಗುತ್ತೆ, ಆಗ ನಮ್ಮ ರಿಯಾಲಿಟಿಗೆ ಬರುತ್ತೆ. ಹಾಗಾಗಿ ನಾವು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ನಾವು ಹರಕೆ ಹೊತ್ಕೊಳ್ಳೋದು ಅಂತ ಹೇಳ್ಬೋದು. ನಾವು ಹುಟ್ಟಿದಾಗಿಂದ ಬರೀ ನಾವೇ ಅಲ್ಲ, ನಮ್ಮ ತಂದೆ ತಾಯಿ, ಅವರ ತಂದೆ ತಾಯಿ ಎಲ್ಲರೂ ದೇವರನ್ನ ಸ್ಮರಿಸ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ದೇವರ ಹತ್ರ ಕೇಳಿರೋ ಪ್ರತಿಯೊಂದು ನಿಮಗೆ ಸಿಕ್ಕಿದ್ಯಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಯಾಕೆ ಸಿಕ್ಕಿಲ್ಲ? ಯಾಕೆಂದರೆ ನಾವು ದೇವರ ಹತ್ರ ಹೋಗಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಿನಗೆ ಹುಂಡಿಗೆ ಇಷ್ಟ ಹಾಕಿದ್ದೀನಿ, ನನಗೆ ಅದು ಕೊಟ್ಬಿಡು ಇದು ಕೊಟ್ಬಿಡು, ಅಥವಾ ನಂಗೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು, ನಮ್ಮ ಬೇಕು 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 ಅಂತ ಕೇಳೋದ್ರಲ್ಲೇ ಇರ್ತೀವಿ ಹೊರತು ಆ ಭಕ್ತಿನೇ ಇರಲ್ಲ ನಮಗೆ. ಆ ಭಕ್ತಿ ಪರವಶದಲ್ಲಿ ನಾವು ಬರೀ ಧನ್ಯವಾದಗಳನ್ನು ಹೇಳಿದ್ರೇ ಸಾಕು, ನಮ್ಗೇನು ಬೇಕೋ ದೇವ್ರಿಗೆ ಗೊತ್ತು, ಕೊಟ್ಟೇ ಕೊಟ್ಬಿಡ್ತಾರೆ. ಅದನ್ನು ನಾವು ರಿಯಲೈಸೇ ಮಾಡ್ಕೊಳ್ಳಲ್ಲ. ಎಷ್ಟೊತ್ತು ನಮಗೆ ಅದು ಬೇಕು ಇದು ಬೇಕು. ಸೊ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೀವು ದೇವ್ರ ಹತ್ರ ಕೂಡ ಅದು ಬೇಕು ಇದು ಬೇಕು ಅಂತ ಕೇಳಬೇಡಿ, ಎಲ್ಲವೂ ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸಿ, ಆಗ ನಿಮಗೆ ಇನ್ನಷ್ಟು ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದ್ದೀನಿ. ಲಾ ಆಫ್ ಅಟ್ರಾಕ್ಷನ್ ಕೂಡ ಅದೇ ಅಲ್ವಾ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಅಂದರೆ. ಈಗ ಸ್ವಿಚ್ ವರ್ಡ್ಗಳು ಇದೆಲ್ಲ ಯಾಕೆ ಅಂದರೆ ನಮ್ಮ ಮಂತ್ರಗಳು ಯಾಕಿದೆ? ದೇವ್ರನ್ನ ನಾವು ಸ್ಮರಿಸೋದಕ್ಕೆ ಅಲ್ವಾ, ಏನಾದರೂ ಕೇಳಬೇಕು ಅಂದಾಗಲೇ ಅಲ್ವಾ ಮಂತ್ರಗಳನ್ನೆಲ್ಲ ಜಪಿಸ್ತೀವಲ್ವಾ. ಎಕ್ಸಾಕ್ಟ್ಲಿ ಅದೇ ರೀತಿ ಸ್ವಿಚ್ ವರ್ಡ್ಸು ಕೂಡ, ಅದನ್ನು ನಾವು ಬಳಸಿದಾಗ ಆ ಪಾಸಿಟಿವ್ ವರ್ಡ್ಸ್ ಇರುತ್ತೆ. ನಮಗೆ ಯಾವ ಪ್ರಾಬ್ಲಮ್ಗೆ ಬೇಕೋ ಆ ಪ್ರಾಬ್ಲಮ್ಗೆ ಕೆಲವು ಪಾಸಿಟಿವ್ ವರ್ಡ್ಸ್ ಇರುತ್ತೆ. ನಾವು ಅದನ್ನು ಭಕ್ತಿ ಶ್ರದ್ಧೆಯಿಂದ ಚಾಂಟ್ ಮಾಡಿಕೊಂಡಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗಿ ನಮ್ಮ ರಿಯಾಲಿಟಿಗೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಜಪ ಮಾಡ್ತಿದ್ರು. ಈ ಥರ ಈ ಮಂತ್ರಗಳನ್ನೆಲ್ಲ ಅವ್ರಿಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಈ ಮಂತ್ರಗಳನ್ನು
108 ಸಲ 1008 ಸಲ ಎಲ್ಲ ಜಪ ಮಾಡ್ತಿದ್ರು. ಜಪ ಮಾಡಿ ಅವ್ರಿಗೇನು ಬೇಕೋ ಪಡ್ಕೊಳ್ತಾ ಇದ್ರು. ಈಗ ನಾವು ಅದನ್ನು ಇಂಗ್ಲೀಷಲ್ಲಿ ಸ್ವಿಚ್ ವರ್ಡ್ಸ್ ಅಂತ ಹೇಳ್ತೀವಿ. ಭಗವದ್ಗೀತೆಯ ಮೇನ್ ಸಾರಾಂಶನೇ ಇದು. ನಿನಗೇನು ಬೇಕೋ ಕೇಳು, ಅದಕ್ಕೆ ತಕ್ಕಂಥ ಕೆಲಸನ ಮಾಡು, ನಂಬಿಕೆ ಇಡು. ನಿನಗೆ ಯಾವಾಗ ಕೊಡಬೇಕೋ ನನಗೆ ಗೊತ್ತು, ನಾನು ಕೊಡ್ತೀನಿ, ಅದ್ರ ಮೇಲೆ ಆಮೇಲೆ ನೀನು ನಿರೀಕ್ಷೆ ಇಟ್ಕೋಬೇಡ ಅಂತ. ಎಕ್ಸಾಕ್ಟ್ಲಿ ಅದೇನೇ ಲಾ ಆಫ್ ಅಟ್ರಾಕ್ಷನಲ್ಲಿ. ಸೊ ನೀವು ಭಗವದ್ಗೀತೆನ ಅದರ ಸಾರಾಂಶದ ಜೊತೆ ಓದಿದಾಗ ಪ್ರತಿ ಒಂದು ಓದ್ತಾ 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 ನಿಮಗೆ ಈ ಲಾ ಆಫ್ ಅಟ್ರಾಕ್ಷನ್ನೇ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆಗೇನನ್ಸುತ್ತೆ, ಓಕೆ, ನಮ್ಮ ಈ ಲಾ ಆಫ್ ಅಟ್ರಾಕ್ಷನ್ ಯಾವಾಗಲೂ ನಮ್ಮ ಶ್ರೀಕೃಷ್ಣರೇ ಹೇಳಿದ್ದಾರೆ, ಅದನ್ನ ನಾವು ತಿಳ್ಕೊಂಡಿಲ್ಲ. ಯಾಕೆಂದ್ರೆ ನಾವು ಭಗವದ್ಗೀತೆನ ಓದಿಲ್ಲ. ನಮ್ಮ ಬರೀ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಿ ಆಮೇಲೆ ನಮ್ಮ ಕೆಲಸ, ಹಣ ಸಂಪಾದನೆ ಮಾಡ್ಕೊಳ್ಳೋದು, ಈ ಥರ ಬ್ಯುಸಿ ಲೈಫಲ್ಲಿದ್ದು ನಮ್ಮ ಭಗವದ್ಗೀತೆನ ನಾವು ಯಾವತ್ತೂ ಓದಲೇ ಇಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ಲ. ಈಗ ಈ ಥರ ಇಂಗ್ಲಿಷ್ ವರ್ಡ್ಸಲ್ಲಿ ಬಂದಮೇಲೆ ಅದ್ರ ಕಡೆ ಸ್ವಲ್ಪ ಎಲ್ಲರಿಗೂ ಒಂದು ಅಟ್ರಾಕ್ಷನ್ ಆಗ್ತಾ ಇದೆ. ಬಟ್ ಲಾ ಆಫ್ ಅಟ್ರಾಕ್ಷನ್ ಬೇರೆ ಅಲ್ಲ, ಭಗವದ್ಗೀತೆ ಬೇರೆ ಅಲ್ಲ, ಬೈಬಲ್ ಬೇರೆ ಅಲ್ಲ, ಖುರಾನ್ ಬೇರೆ ಅಲ್ಲ. ಎಲ್ಲವೂ ಒಂದೇ ಸಾರಾಂಶನೇ ಮೇಯ್ನಾಗಿ ಹೇಳೋದು. ಪಾಸಿಟಿವ್ ಆಗಿರು, ನಂಬಿಕೆ ಇಡು, ಅದಕ್ಕೆ ತಕ್ಕಂಥ ಕೆಲಸನ ಮಾಡು, ಪ್ರತಿಫಲನ ನೀನು ಆಶಿಸ್ಬೇಡ. ನಿನಗೆ ಯಾವಾಗ ಸಿಗಬೇಕು, ಹೇಗೆ ಸಿಗಬೇಕು, ಆ ಟೈಮಲ್ಲೇ ಅದು ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ. ಈ ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಳೋ ಪ್ರತಿ ಒಂದನ್ನು ತಗೊಂಡ್ರೆ, ಈಗ ನೆನ್ನೆ ವಿಡಿಯೋಲಿ ನಾನು ಹೇಳಿದ್ದೆ ಸೆಲ್ಫ್ ಕೇರ್, ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ಲವ್ ಇದೆಲ್ಲ ಬೇಕು ಅಂತ. ಭಗವದ್ಗೀತೆಯಲ್ಲಿ ಅದೇ ಅಲ್ವಾ ಹೇಳಿರೋದು. ನಿನ್ನನ್ನು ನೀನು ಮೊದಲು ಪ್ರೀತಿ ಮಾಡು, ನಿನ್ನನ್ನು ನೀನು ಮೊದಲು ಗೌರವ ಕೊಡು, ನಿನಗೆ ನೀನು ಗೌರವ ಕೊಡು, ಆಗ ಪ್ರಪಂಚ ಎಲ್ಲ ಕೂಡ ನಿನ್ನನ್ನು ಪ್ರೀತಿ ಮಾಡುತ್ತೆ. ಇಡೀ ಪ್ರಪಂಚ ನಿನ್ನ ಮುಂದೆ ತಲೆಬಾಗಿ ನಿನಗೆ ಗೌರವ ಕೊಡುತ್ತೆ ಅಲ್ವಾ. ಸೊ ನಾನೇನು ಹೇಳ್ತೀನಿ, ನೀವಿನ್ಮೇಲಿಂದ ಭಗವದ್ಗೀತೆನ ಓದೋಕೆ ಶುರು ಮಾಡಿ. ಇಲ್ಲಿವರೆಗೂ ಓದಿಲ್ಲ ಅಂದರೆ, ಓದಿರೋರು ಸೂಪರ್. ಯಾರ್ಯಾರು ಓದಿಲ್ವೋ, ಆ್ಯಕ್ಚುಲಿ ಬುಕ್ಕೇ ಓದಬೇಕು ಅಂತಿಲ್ಲ, ಈಗೆಲ್ಲ ಆಡಿಯೋ ಬುಕ್ಸ್ ಇರುತ್ತೆ. ಸ್ಪಾಟಿಫೈನಂಥ ಒಂದು ಆ್ಯಪ್ಗಳಲ್ಲೆಲ್ಲ ಕೂಡ ಆಡಿಯೋಗಳೇ ಸಿಗುತ್ತೆ. ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಅದನ್ನೆಲ್ಲ ಕೇಳಿಸ್ಕೋಬೋದು. ಅದು ವಿತ್ ಮೀನಿಂಗ್ಸ್. ನೀವು ಕೇಳಿಸ್ಕೊಂಡಾಗ ನಿಮಗೆ ಇನ್ನೂ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಸಾಕಷ್ಟು ನಮ್ಮ ಭಗವದ್ಗೀತೆಯಲ್ಲಿ ಗೊತ್ತಾಗುತ್ತೆ. ಈ ಟಾಪಿಕ್ ಬಗ್ಗೆ ಮಾತಾಡಿದ್ರೆ ಗಂಟೆಗಟ್ಟಲೆ ಟಾಪಿಕ್ ಹೋಗ್ತಾನೆ ಇರುತ್ತೆ. ನಾನು ಮೇಯ್ನಾಗಿ ನಿಮಗೆ ಹೇಳೋಕ್ಕೆ ಬಂದಿದ್ದೀವತ್ತೇನು ಅಂದರೆ, ಭಗವದ್ಗೀತೆ ಬೇರೆ ಅಲ್ಲ, ಲಾ ಆಫ್ ಅಟ್ರಾಕ್ಷನ್ ಬೇರೆ ಅಲ್ಲ, ಎರಡು ಸೇಮ್. ಯಾಕೆಂದರೆ ನೆನ್ನೆ ಒಬ್ಬರು ಕೇಳಿದ್ರು, ಅದ್ರ ಬಗ್ಗೆ ಸುಮಾರು ನಾನು ಹೇಳಿದೆ, ಎಷ್ಟು ಹೇಳಿದ್ರು ಅವ್ರು ಪದೇ ಪದೇ ಕೇಳ್ತಾನೆ ಇದ್ರು. ಹಾಗಾಗಿ ಈ ವಿಡಿಯೋನ ಮಾಡಿದೆ. ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ಟಾಪಿಕ್ಕಿಂದ ನಿಮ್ಮನ್ನ ನಾಳೆ ಭೇಟಿ ಮಾಡ್ತೀನಿ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.